ಸ್ವಾಮೀಜಿಯವ್ರನ್ನ ಬದಲಾವಣೆ ಮಾಡ್ತೀವಿ, ಅವರು ಬೇರೆ ಬೇರೆ ಕಡೆ ಅಡ್ಡಾಡ್ತಾ ಇದ್ದಾರೆ, ಅಂದರೆ ಧರ್ಮ ಸಂಘಟನೆ ಮಾಡ್ತಾಯಿಲ್ಲ, ಆಮೇಲೆ ಮಠದಲ್ಲಿ ಇರ್ತಾಯಿಲ್ಲ, ಅದಕ್ಕೆ ನಾವು ಅದನ್ನು ಚೇಂಜ್ ಮಾಡ್ತೀವಿ. ನಮ್ಮ ಅಭಿಪ್ರಾಯ ನೋಡಿ, ಕಾಶ್ಯಪ್ನವರ ಅಣ್ಣನವರಾಗಲಿ ಅಥವಾ ಗುರೂಜಿಯವರಾಗಲಿ ಸಮಾಜದ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಸೂಕ್ಷ್ಮತನದಿಂದ ನಾವಿರಬೇಕಾಗತ್ತೆ. ಎಲ್ಲ ಸಮಾಜದವರು ನಮ್ಮನ್ನು ನೋಡ್ತಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಗುರೂಜಿಗಳ ಒಂದು ಆಶೀರ್ವಾದನೂ ಇದೆ, ಕಾಶ್ಯಪ್ನವರವರ ಶ್ರಮನೂ ಇದೆ, ನಮ್ಮೆಲ್ಲರ ಒಂದು ಸಂಘಟನೆ ಕೂಡ ಇದೆ. ಈ ರೀತಿ ಯಾರನ್ನೂ ಏನೂ ಕೇಳದೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಎಲ್ಲರೂ ಸಮಾಜದ ಮುಖಂಡರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತನಾಡಿ ನಿರ್ಧಾರವನ್ನು ಹೇಳಬೇಕು. ನಮಗೆ ಇದ್ರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ದಿಢೀರಂತ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದು. ಈ 2-3 ದಿನಗಳ ಹಿಂದೆ ಒಂದು ಮಠಕ್ಕೆ ಬೀಗ ಕೂಡ ಹಾಕಿದ್ರು ಕಾಶ್ಯಪ್ ಗಂಬರಿಗಳು. ಆಮೇಲೆ ಇವತ್ತು ಸ್ವಾಮೀಜಿಯವರು ಎದೆ ನೋವು ಅಂತೇಳಿ ಅಡ್ಮಿಟ್ ಆಗಿದ್ದಾರೆ. ನೋಡಿ, ನಾನು ಮಠಕ್ಕೆ ಬೀಗ ಹಾಕಿದ್ದನ್ನು ಖಂಡಿಸ್ತೀನಿ. ಯಾವುದೇ ಸಮಾಜದ ಮಠಾಧೀಶರಿಗೆ ಈ ರೀತಿ ಮಾಡಬಾರ್ದು. ಮಠಕ್ಕೆ ಬೀಗ ಹಾಕೋದು ಕೂಡ ನಮ್ಮ ಸಂಪ್ರದಾಯ ಅಲ್ಲ. ಇದನ್ನು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೀನಿ. ಈ ರೀತಿ ಮಾಡಿಕೊಡ್ದು. ಕಳೆದ ಹಲವಾರು ವರ್ಷಗಳಿಂದ ಭಾಳಷ್ಟು ಸಂಘಟನೆ ಮಾಡಿದರು ಸ್ವಾಮೀಜಿ. ತಾವು ಕೂಡ ಎಲ್ಲರೂ ಸ್ವಾಮೀಜಿ ಜೊತೆ ಇದ್ರಿ, ಕಾಶ್ಯಪ್ನವರು ಇದ್ದರು, ಕಾಶ್ಯಪ್ನವರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದ್ದರು. ಈ ಎಲ್ಲ ವಿಚಾರ ಘಟನೆ ನಡೆದಾಗ ಈ ಒಂದು ಸಂದರ್ಭದಲ್ಲಿ ತಾವು ಏನು ಹೇಳಿ ಬಯಸ್ತೀರಿ? ನಾನು ಸಮಾಜದ ಮುಖಂಡರ ಹತ್ರ ನಾನು ಮಾತಾಡ್ತೀನಿ. ನಾನು ಸಮಾಜದಲ್ಲಿ ಸಮನ್ವಯತೆಯನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗುರುಗಳಿಗೆ ಏನು ಸಿಗಬೇಕಾಗಿದೆಯೋ ಆ ಮರ್ಯಾದೆ ಸಿಕ್ಕಲೇಬೇಕು. ಗುರುಗಳು ನಮ್ಮ ಸಮಾಜದ ಒಂದು ಇದು. ನಾನು ಕೇಳಿದ್ದೆ, ಬೇರೆಯವರು ಕೇಳ್ತಾ ಇದ್ದಾರೆ, ಒಂದು ಪಕ್ಷಕ್ಕೆ ಅಂಟ್ಕೊಳ್ಬೇಡಿ, ಸಮಾಜಕ್ಕೋಸ್ಕರ ಹೋರಾಟ ಮಾಡಿ ಅಂತ ಅಷ್ಟೇ. ಬಟ್ ಗುರುಗಳನ್ನು ಯಾವುದೇ ರೀತಿಯಲ್ಲಿ ಅವಮಾನ ಮಾಡೋದಾಗಲಿ, ಮಠಕ್ಕೆ ಬೀಗ ಹಾಕೋದಾಗಲಿ ಅದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಹೇಳಿ ಮಾತಾಡ್ತೀನಿ. ಥ್ಯಾಂಕ್ ಯು.